ಇವತ್ತು ನಾನು ಕುಶನ್ಗೆ ರಾಯರ ವೇಷ ಹಾಕೋಣ ಅಂತೇಳಿ ಫೋನ್ ಮಾಡಿದ್ದು ನನ್ನ ಮಗಳು. ಯಾಕಂದರೆ ಅವನಿಗೆ ಐದು ತಿಂಗಳು ತುಂಬಿತ್ತು. ಆ ಕಾರಣದಿಂದ ತಿಂಗಳು ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಬೇಗನೆ ಬಾರಮ್ಮ, ಕುಶನ್ಗೆ ನಾವಿವತ್ತು ಗುರುವಾರ ಆಗಿರೋದ್ರಿಂದ ಅವನಿಗೆ 5 ತಿಂಗಳು ತುಂಬಿದೆ. ಇವತ್ತು ರಾಯರನ್ನ ಮಗುನ ರಾಯರ ರೂಪದಲ್ಲಿ ನೋಡಬೇಕು ಅಂದ್ಕೊಂಡು ಹೇಳಿದ್ಲು. ನಾನು ಹೋಗುವಾಗನೇ ತುಂಬ ಲೇಟಾಗಿಬಿಡ್ತು. ಇಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ನೋಡಬೇಕಲ್ಲ, ಅದೆಲ್ಲ ಮುಗಿಸಿ ಹೋಗೊತ್ತಿಗೆ 6:30 ಆಗೋಗಿತ್ತು. ಇವರು ಒಂದು ಸಿಕ್ಕಿರೋ ಒಂದು ಸಿಗ್ತಾ ಇರಲಿಲ್ಲ ಅಂತೆ. ತುಳಸಿ ಹಾರ ಎಲ್ಲಿ ಸಿಗುತ್ತೆ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಮತ್ತು ನಾನು ಹೋಗಿ ಹೇಳಿದ ಮೇಲೆ ತುಳಸಿ ಹಾರ ತಂದರು. ಹಂಗಾಗಿ ತುಂಬಾ ಲೇಟ್ ಆಗಿಬಿಡ್ತು. ಲೇಟ್ ಅಂದರೆ ಒಂದು 7:30 ಆಗೋಯಿತು. ಇನ್ನೇನು ಟೈಮ್ ಇರ್ತಾಯಿದೆ ಅಂತೇಳಿ ಬೇಗ ಮಾಡ್ತಾಯಿದ್ದೆ. ನೋಡಿ ನಮ್ಮ ಕುಶನ್ ಎಷ್ಟು ಮುದ್ದಾಗಿ ಆಟ ಆಡ್ಕೊಂಡು ಏನು ಮಾಡೋದು ಮಾಡಿಸ್ಕೊತಾ ಇದೆ. ಬೇರೆ ಮಕ್ಕಳಂಗಲ್ಲ ನಮ್ಮ ಕುಶನ್. ಅಳ್ತಾನೆ ಇರಲಿಲ್ಲ, ಪಾಪ ನಗಾಡ್ತೈತೆ, ಅದಕ್ಕೆ ಏನೋ ಮಾಡ್ತಾಯಿದ್ದಾರೆ ಅಂತ. ಆದರೆ ನನ್ನ ಮಗು ಮಾತ್ರ ತುಂಬ ಸೈಲೆಂಟ್. ಇದು ಕುಶನ್ ಭವಿಷ್ಯ ಥರ ಅಲ್ಲ. ಭವಿಷ್ಯ ಆದರೆ ತುಂಬ ಕೀಟ್ಲೆ ಗಲಾಟೆ. ನಾವು ಏನಾರು ಮಾಡಿಸ್ಕೊಳಕ್ಕೆ ಇಷ್ಟ ಅವನಿಗೆ, ಬಟ್ ಅವನು ತುಂಬ ಕೀಟ್ಲೆ ಮಾಡಿಕೊಂಡು ಏನಾದ್ರು ಒಂದು ಮಾಡ್ತಾಯಿರ್ತಾನೆ ಕಿತಾಪತಿ. ಆದರೆ ಇದು ಪಾಪ ಒದ್ದಾಡ್ತಾ ಇತ್ತು, ಏನೋ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಿತ್ತೇನೋ. ಅದಕ್ಕೆ ಒಂದು ಕಡೆ ನಗಾಡ್ತಾನೂ ಇತ್ತು. ನಮಗೆ ಏನು ಕಷ್ಟ ಅನ್ನಿಸ್ಲೇ ಇಲ್ಲ ಇವನಿಗೆ. ನಮ್ಮ ರಾಯರನ್ನ ಮಾಡಾಗ ಏನು ಕಷ್ಟ ಅಂತಲೇ ಅನಿಸಿಲ್ಲ. ಅದಕ್ಕೇನೋ ಖುಷಿ, ಏನೋ ಮಾಡ್ತಾಯಿದ್ದಾರೆ ಅಂದ್ಕೊಂಡು ಒದ್ದಾಡ್ಕೊಂಡು ನಗಾಡ್ಕೊಂಡು ಏನೋ ಒದ್ದಾಡ್ತಾಯಿತ್ತು. ಬಟ್ ನಾನು ನೀಟಾಗಿ ಮಾಡಿದ್ವಿ. ಮತ್ತು ಫೋಟೋಶೂಟೆಲ್ಲ ಆದಮೇಲೆ ಮಗು ಸೇಮ್ ಚಿಕ್ಕ ಪುಟಾಣಿ ರಾಯರ ಥರನೇ ಕಾಣಿಸ್ತಾಯಿತ್ತು. ನೋಡಿ ಹೇಗೆ ರಾಯರೇ ಮಗು ರೂಪದಲ್ಲಿ ಎದ್ದು ಬಂದಂಗೆ ನಗಾಡ್ಕೊಂಡು. ಕುಶನ್ಗೆ ಮಾಡೋದು ನೋಡಿ ಭವಿಷ್ ಕೂಡ ನನಗೂ ಮಾಡಿಕೊಡು ಅಂತಿದ್ದ. ಕೇಸರಿ ನನಗೂ ರಾಯರ ವೇಷ ಹಾಕಿ ಕೂತಿದ್ದಾನು. ರಾಯರು ಅಂದ್ರೆ ಗೊತ್ತಿಲ್ಲಲ್ಲ. ಜೈ ಶ್ರೀರಾಮ್, ಬಜರಂಗಿ ಬಲಿ ಅನ್ಕೊಂಡು ಅವತಾರ ಬಜರಂಗಿ ಬಲಿ ಅನ್ಕೊಂಡು ಚಿಕ್ಕ ಪಾಪಗಾದ್ರೆ ಹೆಂಗೋ ಮಾಡಿದ್ವಿ. ಸ್ವಲ್ಪ ಇದ್ರು ಕೂಡ ಇವನಿಗೆ ಮಾಡೋಷ್ಟೊತ್ತಿಗೆ ತುಂಬಾನೇ ಕಷ್ಟ ಆಗೋಯ್ತು. ಫಸ್ಟ್ ಸುಮ್ಮನೆ ನಿಂತ್ಕೊಂಡ. ಆಮೇಲೆ ಯಾವಾಗ ಗಂಧ ಹಚ್ಚಕ್ ಸ್ಟಾರ್ಟ್ ಮಾಡಿದ್ವಿ, ಕೆರ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಅಲ್ಲಿ ಕಡಿತದೆ ಅಂತ ಗಂಧದ್ದೇನಾರ ಆದ್ರೂ ನಾವು ಮೈಗೊಂದ್ ಸ್ವಲ್ಪ ಅಲರ್ಜಿ ಟೈಪ್ ಆಯ್ತಾ ಇತ್ತು. ಆದ್ರೂ ಸ್ವಲ್ಪ ನಿಧಾನಕ್ಕೆ ಹಾಕ್ಸ್ಕೊಂಡ. ಮತ್ತೆ ಅವನಿಗೆ ತಾಳ್ಮೆ ತಪ್ಪಾಯ್ತು ಕಾಣಿಸ್ತದೆ. ಯಾವ ತರ ಹಾಕ್ಸ್ಕೊಂಡ ಅಂದ್ರೆ ನೀವು ರಿಯಲ್ ಆಗಿ ನೋಡ್ಬೇಕಿತ್ತು ಯಾವ ತರ ಇದೆ ಹೇಳಿ. ಈಗ ನೋಡಿ ನೀವು ನೋಡಕ್ಕೆಲ್ಲ ತುಂಬಾ ಸೈಲೆಂಟ್ ಆಗಿ ಕಾಣಿಸ್ತಾನೆ. ಏನೋ ಪಾಪ ಏನು ಗೊತ್ತಿಲ್ಲ, ಮಗು ಎಷ್ಟು ಸೈಲೆಂಟ್ ಆಗಿ ಬೊಟ್ಟಿಡುವಾಗ್ಲೂ ಕೂಡ ನೀವು ಅಲ್ಲಿ ಇರ್ಬೇಕಿತ್ತು. ಒಂದು ಅವತಾರ ನೋಡಕ್ಕೆ ಇನ್ನೊಂದ್ ಸ್ವಲ್ಪ ಹೋಗ್ಲಿ ನೋಡಿ ಯಾವ ತರ ಆಡ್ತಾನೆ ಅಂತೇಳಿ. ನೀವೇ ನೋಡ್ತೀರಾ ಹಿಂಗೆ ಎಲ್ಲ ಮಾಡ್ತಾನೆ ಅಂದ್ರೆ. ಇವಾಗ ಅವನಿಗೆ ನೋಡಿ ಸೈಲೆಂಟ್ ಆಗಿ ಗಂಧ ಹಾಕ್ಸ್ಕೊತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಕನ್ನಡಿ ನೋಡಕ್ ಆಗಾಗ ಓಡ್ತಾ ಇದ್ದ. ಅವನಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ ಕಾಣಿಸ್ತದೆ. ಫೈನಲಿ ರೆಡಿ ಆಯ್ತು. ಜೈ ಶ್ರೀರಾಮ್ ಅಂತ ಏನೇನ್ ಮಾಡ್ತಾನೆ ಅಂತ ಜೈ ಶ್ರೀರಾಮ್ ಗೊತ್ತಾಗುತ್ತೆ ಇವಾಗ. ಈಗ ಶಲ್ಯನ ಅಂತ ಹೋದ್ರೆ ಹಾಕಿಸ್ಕೊತಾನೆ ಇರ್ಲಿಲ್ಲ. ಯಾಕಂದ್ರೆ ಜೈ ಶ್ರೀರಾಮ್ ಮಾಡು ಅಂತ ನಾನ್ ನೋಡಿ ಗಂಧ ಎಲ್ಲ ರೆಡಿ ಬೇಡ ಇದೆಲ್ಲ ಹಾಕಬಾರ್ದು, ಜೈ ಶ್ರೀರಾಮ್ ತಲೆಗೆ ಹಾಕ್ತಾರಾ, ಬುಟ್ ಸಮೇತ ಹಾಕ್ಸ್ಕೊಂಡ ಇದು ರಾಯರ್ದು ಎಲ್ಲ ಮಾಡ್ತಾನೆ ಇದ್ದ. ಲಾಸ್ಟ್ಗೆ ಏನೇನೋ ಇನ್ಸಿಸ್ಟ್ ಎಲ್ಲ ಆಟ ಮಾಡಿ ತೋರಿಸ್ತಾ ಇದ್ದ. ಶಲ್ಯ ತಲೆ ಮೇಲೆ ಆದ್ರೂ ನಾವು ಬಿಡದೆ ಆಟ ಮಾಡಿ ಹಾಕಿದ್ವಿ. ಕಾಲ್ ನೋಡಿ ನೋಡಕ್ಕೆ ದೇವ್ರೆ. ಮಕ್ಕಳು ಬೇರೆ ಇಲ್ಲ ಪಾಪ, ಈಗಿನ ಮಕ್ಕಳಿಗೆಲ್ಲ ಮನ್ಸಿಗೆ ದೇವ್ರೆ ತರನೇ ಕಾಣಿಸ್ತಾರೆ ನಮಗೆ. ಚಿಕ್ಕವರಿದ್ದಾಗ ಎಲ್ಲ ರೆಡಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಸ್ಕೂಲಲ್ಲಿ ಸಮೇತ ಮಧ್ಯಾಹ್ನ ಹಾಕಿ ಎಲ್ಲ ರೆಡಿ ಆದಮೇಲೆ ಅವಾಗ ಸಮೇತ ಕಾಲ ಮೇಲೆ ಕಾಲು ಹಾಕಿ ಸಹನಾ ಬುನತ್ ಅದು ಹಾಡಾಕ್ತಾಯಿದ್ರು ಅವಾಗೆಲ್ಲ. ಈಗಿನ ಮಕ್ಕಳು ಕಾಲ ಮೇಲೆ ಕಾಲು ಹಾಕಕ್ಕೆ ಕೂರಕ್ಕೆ ಬರೋಲ್ಲ. ಕಾಲನ್ನ ಎಷ್ಟು ಅವ್ನಿಗೆ ನೋವಾಗ್ತಿತ್ತು ಕಾಣಿಸ್ತದೆ. ಮತ್ತು ಲಾಸ್ಟಿಗೆ ಹಿಂಗೆಲ್ಲ ಮನವೊಲಿಸಿ ಅವನ್ನ ಕೂರಿಸಿ ನೋಡಿ ಹಿಂಗೋ ಮಾಡಿದ್ವಿ. ಆದರೆ ಅವನು ಕೂಡ ಸೇಮ್ ಪುಟಾಣಿ ರಾಯರ್ ಥರನೇ ಕಾಣಿಸ್ತಾ ಇದ್ದ. ಲಾಸ್ಟಿಗೆ ಅವನು ಸೈಲೆಂಟಾಗಿ ಹೋಗ್ಬಿಟ್ಟ ಪಾಪ. ಏನೋ ಅನ್ನಿಸ್ತು ಕಾಣಿಸ್ತದೆ. ನೋಡಿಲಿ ಕೈ ಹಿಡಿಯೋಕ್ಕೆ ಸಮೇತ ಗೊತ್ತಾಗ್ತಾ ಇರಲಿಲ್ಲ, ಹೆಂಗೋ ಹಿಡಿತಾ ಇದ್ದ. ಆಮೇಲೆ ಸರಿ ಮಾಡಿಕೊಟ್ವಿ, ಗೊತ್ತಿರೋವ್ರ ಥರನೇ ಮಾಡ್ಕೊಂಡ ಹೆಂಗೋ ಪಾಪ. ಅದಕ್ಕೆ ಹೆಂಗೋ ಏನೋ ಅನ್ನಿಸ್ತಾ ಇತ್ತು.
ಇದ್ಯಾಕೆ ಈ ಥರ ಕೂರಿಸಿದ್ದಾರೆ, ನಾ ಶ್ರೀರಾಮ್ ಥರ ಆಗಬೇಕು ಅಂತ ಗಂಧ ಹಾಕಿದ ಪಪ್ಪ ಎಲ್ಲ ಒಂದು ಕಡೆ ಕಡಿತಾಯಿತ್ತು ಕಾಣಿಸ್ತದೆ ನೋಡಿ, ಸೇಮು. ಈಗ ರಾಯರು ಇಬ್ಬರು ರಾಯರಾಗೋದ್ರು ನಮ್ಮ ಮನೇಲಿ, ಪುಟಾಣಿ ರಾಯರು, ಅವ್ರಿಗಿಂತ ಒಂಚೂರು ದೊಡ್ಡ ರಾಯರು. ಹೇಗಿದೆ ವಿಡಿಯೋ? ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಈ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಹಾಗೆ ನಮ್ಮ ಭವಿಷ್ ಕೂಡ ಹೇಗೆ ಕಾಣಿಸ್ತಾ ಇದ್ದಾನೆ, ಲಾಸ್ಟಿಗೆ ನನಗೆ ನಗುನೇ ಬಂದ್ಬಿಡ್ತಾಯಿತ್ತು, ತಡ್ಕೊಳಕ್ಕಾಗ್ತಾಯಿರಲಿಲ್ಲ. ನಾವು ನಗಾಡ್ತಾನೇ ಇದ್ವಿ. ಮತ್ತು ನಮ್ಮ ಭವಿಷ್ ಹೇಗೆ ಕಾಣಿಸ್ತಾ ಇದ್ದ ಅಂತೇಳಿ